41 ಜನ ಹೊಸ ಶಾಸಕರಿದ್ದಾರೆ. ಅವರೆಲ್ಲರೂ ಯಾರಾದರೂ ಫಸ್ಟ್ ಟೈಮ್ MLA ಇದ್ದಾರಲ್ಲ, ಅವರಿಗೆ ಹೊಸ ಶಾಸಕರಿಗೆ ಒಂದು ಸಚಿವ ಸಂಪುಟದಲ್ಲಿ ಪುನರಚನೆ ಸಂದರ್ಭದಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ಒಂದು ಪತ್ರ ಸರ್ಕಾರ ಕೊಟ್ಟಿದ್ದಾರೆ. ಪಕ್ಷಕ್ಕೂ ಕೂಡ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸರ್ಕಾರವನ್ನು ಅನೇಕ ಇಕ್ಕಟ್ಟುಗಳಿಂದ ಪಾರು ಮಾಡಿರುವಂಥ ಟ್ರಬಲ್ ಶೂಟರ್ ನೀವಿದ್ದೀರಿ. ಹಾಗೆಯೇ ನಿಮ್ಮ ಹೋರಾಟ, ನಿಮ್ಮ ಬುದ್ಧಿಶಕ್ತಿ, ಚಾಣಾಕ್ಷತನದಿಂದ ಹೈಕಮಾಂಡ್ ಗಮನ ಕೂಡ ಸೆಳೆದಿದ್ದೀರಿ ನೀವು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮನ್ನು ಮುಂದಿನ ಸಚಿವ ಸಂಪುಟ ಪುನರಚನೆ ಸಂದರ್ಭದಲ್ಲಿ ತಮಗೆ ಅವಕಾಶ ಸಿಗುತ್ತೆ ಅನ್ನೋ ಚರ್ಚೆ ಜಾಸ್ತಿ ಕೇಳಿಬರ್ತಾ ಇದೆ. ಹಾಗೆ ಪಕ್ಷದ ಅನೇಕ ನಾಯಕರು ಕೂಡ ಅವ್ರು ಕೊಡಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ? ಈಗ ಮೊದಲನೇ ಬಾರಿ ಆಯ್ಕೆಯಾಗಿರುವಂಥ ಶಾಸಕರು ಎಲ್ಲರೂ ಕೂಡ ಸಹಿ ಮಾಡಿ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅಂತೇಳಿ ಸದನ ನಡೀತಾ ಇರುವಾಗ ನಾನು ಕೂಡ ಅದಕ್ಕೆ ಸೈನ್ ಮಾಡಿದ್ದೀನಿ. ಬೇರೆಯವರು ಕೂಡ ಸಹಿಯನ್ನು ಹಾಕಿದ್ದಾರೆ. ಅದು ನಮ್ಮ ಹೈಕಮಾಂಡ್ಗೆ ಹೋಗಿದ್ದೇ ಇಲ್ಲ, ನನಗೆ ಗೊತ್ತಿಲ್ಲ. ಆದರೆ ಇದು ಒಂದು ಪ್ರಯತ್ನ. ಅಂದರೆ ಎಲ್ಲ ಮೊದಲನೇ ಬಾರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಾಸಕರು ಇರೋದರಿಂದ ಮೊದಲು ಸಂಪುಟ ರಚನೆ ಆದಾಗ ಕೊಡದೇ ಇರುವಂಥದ್ದು ಸರಿಯಾದಂಥ ನಿರ್ಣಯನೇ. ಆದರೆ ಕಳೆದ ಬಾರಿ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿ ಇದ್ದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮತ್ತು ಪ್ರಮೋದ್ ಮಧ್ವರಾಜ್ ಅವರಿಗೆ, ಇಬ್ಬರಿಗೆ ಮೊದಲನೇ ಬಾರಿ ಶಾಸಕರಿಗೆ ಅವಕಾಶವನ್ನು ಕೊಟ್ಟಿದ್ದರು 2013ರ ಸರ್ಕಾರ ಇದ್ದಾಗ. ಅದರಿಂದ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿ ಶಾಸಕರಿಗೆ 3 ಜನಕ್ಕರು ಅವಕಾಶ ಕೊಡಿ ಅಂತೇಳಿ, ಯಾರೋ ಇಂಥವ್ರು ಕೊಡಿ ಅಂಥವ್ರು ಕೊಡಿ ಅಂತಲ್ಲ, ಯಾರೇ 3 ಜನರಿಗೆ ನೀವು ಗುರುತಿಸ್ಕೊಡಿ ಅಂತೇಳಿ ಸಹಿ ಮಾಡಿ ಕೊಟ್ಟಿರುವಂಥದ್ದು ಪತ್ರ ಅಂತೂ ಇದೆ. ಆದರೆ ಪ್ರಶ್ನೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡಬೇಕಾದ್ರೆ ಸರ್ಕಾರ ಇದ್ದಾಗ ಅದಕ್ಕೆ ಅಧಿಕಾರ ಕೊಡಬೇಕಾಗುತ್ತೆ. ಮತ್ತು ಹಲವಾರು ಜಿಲ್ಲೆಗಳು, ಅದು ನೀವು ಕೊಡಗು ಅಂತ ನನ್ನ ಜಿಲ್ಲೆಯನ್ನು ತಗೊಂಡ್ರೆ ಕೂಡ ಭಾಳಷ್ಟು ವರ್ಷಗಳಾಯಿತು ನಮಗೆ ಪ್ರಾತಿನಿಧ್ಯ ಸಿಕ್ಕಿ. ಮತ್ತು ಒಂದು ತನ್ನದೇ ಆದಂಥ ಭೌಗೋಳಿಕವಾಗಿರ್ಬೋದು, ಮತ್ತು ಅಲ್ಲಿದ ಸಾಂಪ್ರದಾಯಿಕವಾಗಿರ್ಬೋದು, ಮತ್ತು ಅಲ್ಲಿದ ಸಂಸ್ಕೃತಿ ಇರ್ಬೋದು, ಭಾಳ ವಿಶೇಷವಾದಂಥದ್ದು ಕೊಡಗು ಜಿಲ್ಲೆ. ಅದಕ್ಕೆ ಅಲ್ಲಿ ಇರುವಂಥವ್ರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟು ಆ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡುವಂಥದ್ದು ಸೂಕ್ತ ಅಂತ ನಾನೀಗ ಸಚಿವ ಸ್ಥಾನ ನನಗೆ ಕೊಡಿ ಅಂತಲ್ಲ, ಆದರೆ ಅದು ಸೂಕ್ತವಾದಂಥ ನಿರ್ಣಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಆ ರೀತಿಯಾಗಿ ನಮ್ಮ ವರಿಷ್ಠರು, ಹೈಕಮಾಂಡ್ನವರು ಕೂಡ ಆಲೋಚನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೇ ನಿರ್ಣಯವಂತ ಮಾಡುವಂಥವ್ರು. ಅವರು ಕೂಡ ಆ ರೀತಿ ಆಲೋಚನೆ ಮಾಡಿ ಅವಕಾಶವನ್ನು ಕೊಡ್ತಾರೆ ಈ ಬಾರಿ ಅಂತ ಹೇಳುವಂಥ ನಿರೀಕ್ಷೆ ಇದೆ. ಹಾಗೆ ಇನ್ನು ಕೆಲವರು ಮೊದಲನೇ ಬಾರಿ ಆಗಿರುವಂಥ ಶಾಸಕರು ಕೂಡ ಅವಕಾಶ ಕೊಟ್ಟರೆ ಪಕ್ಷವನ್ನು ಬೆಳೆಸಲಿಕ್ಕೆ ಮತ್ತು ಮುಂದಿನ ನಾಯಕತ್ವವನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದರೆ ಒಂದು ಸಂಘಟನೆ ಯಾವ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ರಾಜ್ಯದಲ್ಲಿ ಬೇರೆ ನಾಯಕತ್ವ ಬೆಳೀಲಿಕ್ಕೆ ಸಾಧ್ಯ ಹೇಗಾಗುತ್ತೆ, ಕಷ್ಟ. ಅದನ್ನು ಆ ರೀತಿಯಾಗಿ ಅವರು ಆಲೋಚನೆ ಮಾಡ್ತಾರೆ ಅಂತೇಳೋ ವಿಶ್ವಾಸ. ಬಟ್ ಕೊಡಗು ಜಿಲ್ಲೆಯ ಭಾಗದ ಜನರ ಒಂದು ಆಶಯ ಕೂಡ ಅದೇ ಆಗಿದೆ. ಮೈಸೂರು ಉಸ್ತುವಾರಿ ಸಚಿವರು ಅಥವಾ ಮೈಸೂರು ಉಸ್ತುವಾರಿ ಕೊಟ್ಟವರೇ ಅಥವಾ ಅಲ್ಲಿ ಸಚಿವರಾದವರೇ, ಅಲ್ಲಿ ಪ್ರತಿನಿಧಿ ಆದವರು, ಅಂದರೆ ಅಲ್ಲಿ ಪ್ರಾತಿನಿಧ್ಯ ಪಡ್ಕೊಂಡವರೇ ಕೊಡಗು ಜಿಲ್ಲೆಗೂ ಕೂಡ ಉಸ್ತುವಾರಿ ಆಗೋದಾಗಲಿ ಅಥವಾ ಆ ಭಾಗದ ಆಡಳಿತ ನೋಡ್ಕೊಳ್ಳೋದು, ಅಲ್ಲಿಗೂ ಸಚಿವರಾಗೋದು, ಅಂದರೆ ಅದೆಲ್ಲ ಅವ್ರ ವ್ಯಾಪ್ತಿಗೆ ಬರುತ್ತೆ ಅನ್ನೋ ರೀತಿಲಿದೆ. ಹಾಗಾಗಿ ಪ್ರತಿ ಸಾರಿ ಆ ಭಾಗಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂದಾಗ ಮೈಸೂರವರು ತಗೋತಾರೆ ಹೆಚ್ಚು. ಮಡಿಕೇರಿ, ಕೊಡಗು, ಒಟ್ಟಾರೆ ಕೊಡಗು ಜಿಲ್ಲೆಗೆ ಅವಕಾಶ ಸಿಗೋದಿಲ್ಲ. ಹಿಂದೆ ಆಗಿದ್ದು ಬಿಟ್ಟರೆ ಈಗ ನಮ್ಮ ಸರ್ಕಾರ ಇದ್ದಾಗ KJ ಜಾರ್ಜ್ ಅವರಿದ್ದರು, ಅವರು ನಮ್ಮ ಜಿಲ್ಲೆಯವರೇ. ಆದರೂ ಬೆಂಗಳೂರು ಶಾಸಕರು, ನಮ್ಮ ಜಿಲ್ಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಮತ್ತು ಮಹದೇವಪ್ಪನವರು ಮೈಸೂರು ಭಾಗ ಕಡೆ ಅವರಾಗಿದ್ದರು. ಮತ್ತು ನಂತರದ ದಿನಗಳಲ್ಲಿ ನಮಗೆ ದಿನೇಶ್ ಗುಂಡೂರಾವ್ ಅವರು, ಅಂದರೆ ಅವರ ತಂದೆ ಅಲ್ಲಿ ಸೋಮಾರಪೇಟೆಯಿಂದ ಶಾಸಕರಾಗಿದ್ದರು. ಈ ಬಾರಿ ಬೋಸ್ರಾಜ್ ಅವರು ರಾಯಚೂರಿನವರು ಆಗಿದ್ದಾರೆ. ನೀವು ಹೇಳೋದು ಸರಿ ಇದೆ. ಮತ್ತು ನಾವು ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು ಅಂತ ಹೇಳೋದನ್ನು ಸ್ಟೇಟ್ ಆಗಿತ್ತು, ರಿಆರ್ಗನೈಸೇಷನ್ ಆಗೋಕ್ಕಿಂತ ಮೊದಲು ಅನ್ನೋದನ್ನ ಮರಿಬಾರ್ದು. CM ಪೂರ್ಣಚ್ಚನವರು ಮುಖ್ಯಮಂತ್ರಿಗಳಾಗಿದ್ದರು, ಸಚಿವ ಸಂಪುಟ ಇತ್ತು, ಶಾಸಕರಿದ್ದರು, 21 ಶಾಸಕರಿದ್ದರು. ಮತ್ತು ಅಂಥ ಜಿಲ್ಲೆಗೆ ಇವತ್ತು ಮಂತ್ರಿಯೂ ಇಲ್ಲ, ಲೋಕಸಭಾ ಸದಸ್ಯರು ಇಲ್ಲ, 2 ಶಾಸಕರಿಗೆ ಸೀಮಿತಗೊಳಿಸಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದರಿಂದ ನಾವು ಈಗ ಒಂದು ಲೋಕಸಭಾ ಸದಸ್ಯರನ್ನು ಕೊಡಬೇಕು ಪ್ರತ್ಯೇಕವಾಗಿ ಅಂತ ಹೇಳುವಂಥ ಕೂಗಿದೆ. ಮತ್ತು ಶಾಸಕ ಸ್ಥಾನಗಳು ಬಹುಶಃ 2ರಿಂದ 3. ಈಗ ನನ್ನ ಕ್ಷೇತ್ರನೇ ನೀವು ತಗೊಂಡ್ರೆ ಒಂದು ಕಡೆಯಿಂದ ಇನ್ನೊಂದು ಹೋಗಬೇಕಾದ್ರೆ ಕ್ಷೇತ್ರದಲ್ಲಿ 140-150 ಕಿಲೋಮೀಟ್ರ್ ಆಗ್ತದೆ. ನಮ್ಮ ಕ್ಷೇತ್ರ ಈ ಬೆಂಗಳೂರಿಂದ ಮೈಸೂರಿಗೆ 130 ಕಿಲೋಮೀಟ್ರ್ ಇದೆ, ಅದಕ್ಕಿಂತ ಉದ್ದ ಇದೆ. ಅದರಿಂದ ಅದು ಭಾಳ ದೊಡ್ಡದಾಗುತ್ತೆ ಕ್ಷೇತ್ರ. ಸೊ ಅದಕ್ಕೆ 3-6 ಶಾಸಕರು ಮೊದಲು ಮಡಿಕೇರಿ, ಸೋಮಾರಪೇಟೆ, ವಿರಾಜಪೇಟೆ ಅಂತ 3 ಇತ್ತು.
ಆ ರೀತಿಯಾಗಿ ಮಾಡಿ ಮುಂದಿನ ದಿನಗಳಲ್ಲಿ. ಮತ್ತು ಒಂದು ಲೋಕಸಭಾ ಸದಸ್ಯರನ್ನು ಕೊಟ್ಟು ಮತ್ತೆ ಸಂಪುಟ ಸಭೆಯಲ್ಲಿ ಒಬ್ರಿಗೆ ಸಚಿವ ಸ್ಥಾನ ಕೊಡುವಂಥದ್ದು ನಿಜವಾಗ್ಲೂ ಆ ಭಾಗಕ್ಕೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಇಲ್ಲಾಂದರೆ ಇದು ಅನ್ಯಾಯನೇ ಆಗ್ತಾ ಇರುವಂಥದ್ದು. ಕರೆಕ್ಟ್. ಸರ್, ಕ್ಷೇತ್ರ ನೀವು ಬರೋದಕ್ಕೂ ಮೊದಲೇ ಹೇಗಿತ್ತು ಅಂತ ಜನಕ್ಕೆ ಗೊತ್ತಿದೆ. ನೀವು ಬಂದ ನಂತರ ಸಾಕಷ್ಟು ಸುಧಾರಣೆ ಆಗಿದೆ. ಯಾಕೆಂದರೆ ಅಲ್ಲಿ ಬಹುಶಃ ಹೆಚ್ಚು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅನಿಸುತ್ತೆ. ನೀರಿನ ಸಮಸ್ಯೆ ಬಗೆಹರಿಸಿದ್ದೀರಿ ಅಂತ ಅಲ್ಲಿ ಜನ ಹೇಳ್ತಾರೆ. ಹಾಗೆ ರಸ್ತೆ ಮತ್ತು ರಸ್ತೆ ಸೇರಿದಂತೆ ಅನೇಕ ಕಡೆ ಸೌಲಭ್ಯಗಳಿರಲಿಲ್ಲ. ಇದೆಲ್ಲವನ್ನು ತಾವು ಕಳೆದ 2.5 ವರ್ಷ 3 ವರ್ಷ ಒಳಗಡೆ ಅನೇಕ ಸೌಲಭ್ಯ ಕೊಡ್ತಿದ್ದೀರಿ. ಇದಕ್ಕೆ ಸರ್ಕಾರ ಯಾವ ಥರ ನಿಮಗೆ ನೆರವು ಕೊಡ್ತು, ನೀವು ಹೇಗೆ ಅದನ್ನು ಬಳಸ್ಕೊಡ್ರಿ? ಈಗ ಭಾಳ ಹೆಚ್ಚು ಮಳೆಯಾಗುವಂಥ ಪ್ರದೇಶ, ಅದರಿಂದ ರಸ್ತೆಗಳು ಪದೇ ಪದೇ ಕೆಟ್ಟೋಗ್ತದೆ ಮತ್ತು ಜನರ ಹೆಚ್ಚು ಬೇಡಿಕೆ ರಸ್ತೆನೇ. ಅಲ್ಲಿ PWD ರಸ್ತೆನೇ ಈ ವರ್ಷ ಅಂದರೆ 25ನೇ ಇಸ್ವಿನಲ್ಲೇ 2025-26 ಒಳಗಡೆ 155 ಕೋಟಿ ರೂಪಾಯಿಯಷ್ಟು ರಸ್ತೆಗಳು PWD ರಸ್ತೆ, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಮತ್ತು ಸ್ಟೇಟ್ ಹೈವೇಗೆ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಅದಕ್ಕೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ PWD ಸಚಿವರಿಗೆ ಧನ್ಯವಾದಗಳು ಹೇಳಬೇಕು ಜನರ ಪರವಾಗಿ. ಇದು ಬರೀ ನನ್ನ ಕ್ಷೇತ್ರದ ಹೇಳ್ತಾ ಇದ್ದೀನಿ. ವಿದ್ಯುತ್ ಶಕ್ತಿಗೆ ಭಾಳ ಸಮಸ್ಯೆ ಇತ್ತು. ಅದಕ್ಕೆ ಒಂದು ನೂತನವಾದಂಥ ಯೋಜನೆಯನ್ನು ಮಾನ್ಯ ಇಂಧನ ಸಚಿವರಾದಂಥ KJ ಜಾರ್ಜ್ ಅವರು ಕೊಟ್ಟಿದ್ದಾರೆ. ಅದು 220 ಕೋಟಿ ರೂಪಾಯಿದು ಇಡೀ ಜಿಲ್ಲೆಗೆ. ವಿರಾಜಪೇಟೆ ಕ್ಷೇತ್ರಕ್ಕೆ 128 ಕೋಟಿಯಷ್ಟು ಹೊಸ ಇನ್ಸುಲೇಟೆಡ್ ಕೇಬಲ್ಸು, ಕಂಡಕ್ಟರ್ಸು ಮತ್ತು ಟ್ರಾನ್ಸ್ಫಾರ್ಮರ್ಸು ಮತ್ತು ಹೊಸ ಪೋಲ್ಗಳು ಇದನ್ನು ಅಳವಡಿಸೋದು, ಸ್ಟ್ರೆಂಥನಿಂಗ್ ಅಂತೇಳಿ. ಸೊ ಗದ್ದೆಗಳಲ್ಲಿ ಹೋಗುವಂಥದ್ದು, ತೋಟಗಳಲ್ಲಿ ಹೋಗುವಂಥದ್ದು ಬಹುತೇಕವನ್ನು ಮುಖ್ಯ ರಸ್ತೆಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇನ್ನೂ ಭಾಳಷ್ಟು ಬಾಕಿ ಇದೆ. ಮತ್ತು ಕುಡಿಯೋ ನೀರಿಗೆ ವಿರಾಜಪೇಟೆಯಲ್ಲಿ ಒಂದು ಹೊಸ ಕುಡಿಯೋ ನೀರಿನ ಯೋಜನೆ, 10 ಲಕ್ಷ ಲೀಟರ್ದು 2 ಟ್ಯಾಂಕು, ಟ್ರೀಟ್ಮೆಂಟ್ ಪ್ಲ್ಯಾಂಟು, ಇದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಮೃತ್ 2 ಅಡಿಯಲ್ಲಿ ಒಂದು 60 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಅದು ಅನುಷ್ಠಾನಕ್ಕೆ ಬರ್ತಾ ಇದೆ. ಡಿಸೆಂಬರಲ್ಲಿ ಮುಗಿಬೇಕಿತ್ತು, ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದು ಮುಕ್ತಾಯ ಆಗ್ತದೆ. ಇದು ಕುಡಿಯೋ ನೀರಿನ ಯೋಜನೆ. ಈಗ ಈ ರೀತಿಯಾಗಿ ಮತ್ತು ಆಸ್ಪತ್ರೆಗಳು ಕೊಟ್ಟಿದ್ದಾರೆ. ಹೊಸ ವಿರಾಜಪೇಟೆಗೆ 250 ಬೆಡ್ಡು ಮತ್ತು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೊಳಿಸಿದ್ದಾರೆ. ಗೋಣಿಕೊಪ್ಪಗೆ ಒಂದು ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ಮತ್ತು ಉದಿಕೇರಿ ಅಂದರೆ ಪೊನ್ನಂಪೇಟೆ ನೂತನ ತಾಲೂಕು, ಅಲ್ಲಿಗೆ ಒಂದು ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ. ಮತ್ತು ಪೊನ್ನಂಪೇಟೆ ತಾಲೂಕು ಸೌಧ ಅದನ್ನು ಕೊಡ್ತಾರೆ, ಪ್ರಜಾಸೌಧ ಅಂಥೇಳಿ, ಅದು ನೂತನವಾಗಿ ಕೊಟ್ಟಿದ್ದಾರೆ. ವೆಟರ್ನರಿ ಹಾಸ್ಪಿಟಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ರೀತಿಯಾಗಿ ಹಲವಾರು, ಮತ್ತು ಶಾಲೆಗಳು, ವಸತಿ ಶಾಲೆಗಳು, ನಮ್ಮ ಮೊರಾರ್ಜಿ ಶಾಲೆ, ಇದೆಲ್ಲ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ವಸತಿ ಶಾಲೆ 24 ಕೋಟಿಯಲ್ಲಿ. ಸೊ ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನು ಸರ್ಕಾರ ಕೊಟ್ಟಿದೆ. ನಾನೀಗ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಸರ್ಕಾರ ವಿಶೇಷವಾಗಿ ಸರ್, ನಿಮ್ಮ ವಿರಾಜಪೇಟೆ ಕ್ಷೇತ್ರದ ಭಾಗದಲ್ಲಿ ಈ ಜಮಾಬಾಣೆ ಸೇರಿದಂತೆ ಅನೇಕ ಕೆಲವು ಭೂ ಸಮಸ್ಯೆಗಳಿತ್ತು. ಈ ಜನಗಳ ಅನುಭವಿಸ್ತಂಥ ಕೆಲವು ಅನೇಕ ಸಮಸ್ಯೆಗಳು, ಹಾಗೆ ಕೆಲವು ಫಾರೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಒಂದಷ್ಟು ಅರಣ್ಯ ಸಂಬಂಧಿ ಸಮಸ್ಯೆಗಳು. ಇದೆಲ್ಲವನ್ನು ನೀವು ಕಡಿಮೆ ಅವಧಿಯಲ್ಲಿ ಒಂದಷ್ಟು ನಿವಾರಣೆ. ಈಗ ಜಮಾಬಾಣೆಗೆ ನಾವು ಒಂದು ವಿಶೇಷವಾದಂಥ ತಿದ್ದುಪಡಿಯನ್ನು ತಂದಿದ್ವಿ. ಎಲ್ಲ ಕಡೆ ಅದನ್ನು ಸ್ವಾಗತ ಮಾಡಿದ್ದಾರೆ. ಅದಕ್ಕೆ ವಿಶೇಷ ಕಾಳಜಿಯನ್ನು ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ವಹಿಸ್ಕೊಂಡ್ರು. ನಾನು ಅದನ್ನು ಗಮನಕ್ಕೆ ತಂದಿದ್ದ ತಕ್ಷಣ ಅವರು ಅದಕ್ಕೆ ಕಾಳಜಿಯನ್ನು ತೋರಿ ಅದು ಇವತ್ತು ತಿದ್ದುಪಡಿಯನ್ನು ತಂದಿದ್ದೀವಿ. ಅಂದರೆ ಜಮಾಬಾಣೆಯಲ್ಲಿರುವಂಥ ಪಟ್ಟೆದಾರರ ತಿದ್ದುಪಡಿಗಿರ್ಬೋದು, ಮತ್ತು ಯಾರು ಸ್ವಾಧೀನದಾರರು ಅನುಭವಿಸ್ತಿದ್ದಾರೆ ಅವರ ಹೆಸರನ್ನ ಕಂದಾಯ ದಾಖಲೆಗಳಲ್ಲಿ ತರುವಂಥದ್ದಕ್ಕೆ ಒಂದು ತಿದ್ದುಪಡಿ ಬೇಕಾಗಿತ್ತು. ಅದಕ್ಕೆ ಸೆಕ್ಷನ್ 127 ತಿದ್ದುಪಡಿ ಮಾಡಿದ್ವಿ. ಈಗ ನಿಯಮಗಳು ಕೂಡ ಡ್ರಾಫ್ಟ್ ಸ್ಟೇಜಲ್ಲಿದೆ. ಅದನ್ನು ತಂದು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಅಲ್ಲಿ ಗಡಿ ಭಾಗ, ಅದರಿಂದ ಅರಣ್ಯ ಜಾಗಗಳಿಗೆ ಮತ್ತು ಕಂದಾಯ ಜಾಗಗಳಿಗೆ ಸ್ವಲ್ಪ ಗೊಂದಲಗಳಿದೆ. ಈ ಬೋಡಿ ಸರ್ವೆಯನ್ನು ಮಾಡಬೇಕು ಅಂಥೇಳಿ ಅದು ಕೂಡ ಯೋಜನೆಯನ್ನು 1 ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ವಿ. ಕಂದಾಯ ನಿಗದಿಗೆ ಕೂಡ 5 ಗ್ರಾಮಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ. ಈ ರೀತಿಯಾಗಿ ಕಂದಾಯ ಸಮಸ್ಯೆಗಳನ್ನು ಮತ್ತು ಅರಣ್ಯ ಕಂದಾಯ ಜಮೀನಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತಾಯಿದೆ. ಆದರೆ ಇದು ಹಲವಾರು ದಶಕಗಳಲ್ಲಿ ಇರುವಂಥ ಸಮಸ್ಯೆ. ಇದು ಯಾವುದನ್ನು ಕೂಡ ಒಂದೇ ಸತಿ, ಈಗ ನನಗೆ ಬಂದು 2.5 ವರ್ಷ ಆಗಿರುವಂಥದ್ದು, ಅದನ್ನು 2.5 ವರ್ಷದಲ್ಲಿ ಬಗೆಹರಿಸ್ಬಿಡಿ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಆದರೂ ಅವಕಾಶ ಸಿಕ್ಕಿದಷ್ಟು ಸಮಯದಲ್ಲಿ ಖಂಡಿತವಾಗಿ ಒಂದು ಪೂರ್ಣವಾದಂಥ ಇದಕ್ಕೆ ಪರಿಹಾರವನ್ನು ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೋದು.